ಪೂಜೆ ಮಾಡುವಾಗ ನೆನಪಿಡಬೇಕಾದ 15 ನಿಯಮಗಳು. ದೇವರನ್ನು ಪೂಜಿಸಲು ಮತ್ತು ಪ್ರಸನ್ನಗೊಳಿಸಲು ಕೆಲವು ನಿಯಮಗಳಿವೆ. ಅದನ್ನು ಅನುಸರಿಸಿದರೆ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ. ಯಾವ ದೇವರ ಪೂಜೆಯಲ್ಲಿ ಯಾವ ಹೂವನ್ನು ಅರ್ಪಿಸಬೇಕು ಅಥವಾ ಯಾವ ದಿಕ್ಕಿಗೆ ದೀಪ ಹಚ್ಚಿದರೆ ಶುಭ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡರೆ ಪೂಜೆ ಯಶಸ್ವಿಯಾಗುತ್ತದೆ. ಯಾವ ದಿನದಂದು ತುಳಸಿ ಎಲೆಗಳನ್ನು ಕೀಳಬಾರದು ಅಥವಾ ಭಾನುವಾರದಂದು ಯಾವ ಮರಗಳು ಮತ್ತು ಗಿಡಗಳಿಗೆ ನೀರು ಹಾಕಬಾರದು ಎಂಬ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳುವುದು ಮತ್ತು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ವಾಸ್ತುಶಾಸ್ತ್ರದಲ್ಲಿ ಮತ್ತು ಧಾರ್ಮಿಕ ಪುಸ್ತಕಗಳಲ್ಲಿ ಈ ಪೂಜೆ ನಿಯಮಗಳ ವಿವರಣೆಯನ್ನು ನೀವು ಕಾಣಬಹುದು. ನೀವು ಪ್ರತಿದಿನ ಪೂಜೆ ಮಾಡುತ್ತಿದ್ದರೆ ಮತ್ತು ನಿಮ್ಮ ಮನಸ್ಸು ವಿಚಲಿತವಾಗಿದ್ದರೆ ನಿಮ್ಮ ಪೂಜೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಅರ್ಥ. ಮನಸ್ಸಿನ ಶಾಂತಿಗಾಗಿ ಮತ್ತು ಪೂಜೆಯನ್ನು ನಡೆಸುತ್ತಿರುವ ಯಾವುದೇ ಇಷ್ಟಾರ್ಥದ ನೆರವೇರಿಕೆಗಾಗಿ ನಿಗದಿತ ನಿಯಮಗಳನ್ನು ಮೀರಿ ಪೂಜೆಯನ್ನು ಮಾಡುವುದು ಅವಶ್ಯಕ. ಪೂಜೆಯ ಸಮಯದಲ್ಲಿ ಯಾವ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಕೆಲವು ಪ್ರಮುಖ ನಿಯಮಗಳನ್ನು ಹೇಗೆ ಅನುಸರಿಸಬೇಕು ಎಂಬುದನ್ನು ನಾವು ಇಲ್ಲಿ ತಿಳಿಯೋಣ. 1. ತುಳಸಿಯನ್ನು ಶಿವ, ಗಣೇಶ ಮತ್ತು ಭೈರವ ದೇವರಿಗೆ ಅರ್ಪಿಸಬಾರದು. 2. ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಬಾರದು. ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕಿತ್ತುಕೊಂಡರೆ ಅಂತಹ ಎಲೆಗಳನ್ನು ಪೂಜೆಯಲ್ಲಿ ದೇವರು ಸ್ವೀಕರಿಸುವುದಿಲ್ಲ. 3. ತುಳಸಿ ಎಲೆಗಳನ್ನು 11 ದಿನಗಳವರೆಗೆ ಹಳೆಯದಾಗಿ ಪರಿಗಣಿಸಲಾಗುವುದಿಲ್ಲ. ಅದರ ಎಲೆಗಳನ್ನು ಪ್ರತಿದಿನ ದೇವರಿಗೆ ನೀರು ಚಿಮುಕಿಸಿ ಮತ್ತೆ ಅರ್ಪಿಸಬಹುದು. 4. ಭಾನುವಾರ, ಏಕಾದಶಿ, ದ್ವಾದಶಿ, ಸಂಕ್ರಾಂತಿ ಮತ್ತು ಸಂಜೆ ತುಳಸಿ ಎಲೆಗಳನ್ನು ಕೀಳಬಾರದು. 5. ಶಂಖದ ನೀರಿನಿಂದ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬಾರದು. 6. ಸೂರ್ಯ, ಗಣೇಶ, ದುರ್ಗಾ, ಶಿವ ಮತ್ತು ವಿಷ್ಣು ಇವರನ್ನು ಪಂಚದೇವರು ಎಂದು ಕರೆಯಲಾಗುತ್ತದೆ. ಅವರನ್ನು ಎಲ್ಲ ಕಾರ್ಯಗಳಲ್ಲಿ ಕಡ್ಡಾಯವಾಗಿ ಪೂಜಿಸಬೇಕು. ಪ್ರತಿನಿತ್ಯ ಪೂಜೆ ಮಾಡುವಾಗ ಈ 5 ದೇವರುಗಳನ್ನು ಧ್ಯಾನಿಸಬೇಕು. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ತರುತ್ತದೆ. 7. ದುರ್ಗಾ ಮಾತೆಗೆ ಗರಿಕೆ ಅಥವಾ ದುರ್ವ ಅರ್ಪಿಸಬಾರದು. ಇದನ್ನು ವಿಶೇಷವಾಗಿ ಗಣೇಶನಿಗೆ ಅರ್ಪಿಸಲಾಗುತ್ತದೆ. 8. ಭಾನುವಾರದಂದು ಗರಿಕೆ ಕೀಳಬಾರದು. 9. ಬುಧವಾರ ಮತ್ತು ಭಾನುವಾರದಂದು ಆಲದ ಮರಕ್ಕೆ ನೀರನ್ನು ಅರ್ಪಿಸಬಾರದು. 10. ಗಂಗಾಜಲವನ್ನು ಪ್ಲಾಸ್ಟಿಕ್ ಬಾಟಲಿ ಅಥವಾ ಯಾವುದೇ ಅಶುದ್ಧ ಲೋಹದ ಪಾತ್ರೆಯಲ್ಲಿ ಇಡಬಾರದು. ಅಲ್ಯೂಮಿನಿಯಂ ಮತ್ತು ಕಬ್ಬಿಣದಂತಹ ಅಶುದ್ಧ ಲೋಹಗಳಿಂದ ಮಾಡಿದ ಪಾತ್ರೆಗಳು, ಗಂಗಾಜಲವನ್ನು ತಾಮ್ರದ ಪಾತ್ರೆಯಲ್ಲಿ ಇಡುವುದು ಶುಭ. 11. ಶಿವಲಿಂಗದ ಮೇಲೆ ಕೇತಕಿ ಹೂವನ್ನು ಅರ್ಪಿಸಬಾರದು. 12. ಒಬ್ಬರ ಬಯಕೆಯ ಯಶಸ್ಸಿಗೆ ಯಾವುದೇ ಪೂಜೆಯಲ್ಲಿ ದಕ್ಷಿಣೆಯನ್ನು ನೀಡಬೇಕು. 13. ಕಮಲದ ಹೂವನ್ನು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ. 5 ದಿನಗಳ ಕಾಲ ನೀರು ಚಿಮುಕಿಸಿ ಮತ್ತೆ ಈ ಹೂವನ್ನು ಅರ್ಪಿಸಬಹುದು. 14. ಯಾವತ್ತೂ ದೀಪದಿಂದ ದೀಪವನ್ನು ಹಚ್ಚಬಾರದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಶಾಸ್ತ್ರಗಳ ಪ್ರಕಾರ ದೀಪಗಳಿಂದ ದೀಪಗಳನ್ನು ಬೆಳಗಿಸುವ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. 15. ಬೆಳಿಗ್ಗೆ ಮತ್ತು ಸಂಜೆ ಮನೆಯ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸಲು ಮರೆಯದಿರಿ. 1 ದೀಪವನ್ನು ತುಪ್ಪದಿಂದ ಮತ್ತು 1 ದೀಪವನ್ನು ಎಣ್ಣೆಯಿಂದ ಬೆಳಗಿಸಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.